ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾವು ಸ್ಟೇ ಆದ ಬೋಟ್ ಹೌಸನ್ನು ತೋರಿಸ್ತಾ ಇದ್ದೇನೆ. ಲಾಸ್ಟ್ ವಿಡಿಯೋದಲ್ಲಿ ಬೆಂಗಳೂರು ಟು ಶ್ರೀನಗರ್ ವ್ಲಾಗ್ ಮತ್ತು ಡಲ್ ಲೇಕ್ ಇದ್ದು ಶಿಕಾರ ರೈಡ್ ಇದ್ದು ವ್ಲಾಗ್ ಅಪ್ಲೋಡ್ ಮಾಡಿದ್ದೆ. ನೀವು ನೋಡಿಲ್ಲ ಅಂದರೆ ಚೆಕ್ ಮಾಡ್ಬೋದು. ಹಾಗೆ ಇವತ್ತಿನ ವ್ಲಾಗಲ್ಲಿ ಬೋಟ್ ಹೌಸ್ ಟೂರ್ ಮಾಡ್ತಾ ಇದ್ದೇನೆ. ನಾವು ಸ್ಟೇ ಆಗ್ತಿರುವ ಬೋಟ್ ಹೌಸ್ ಹೆಸರು ಮೀನಾ ಗ್ರೂಪ್ ಆಫ್ ಬೋಟ್ ಹೌಸ್. ರಿವ್ಯೂ ನೋಡಬೇಕಾದ್ರೆ ಚೆನ್ನಾಗಿತ್ತು, ಸೊ ಆ ಬೋಟ್ ಹೌಸ್ನ ಸೆಲೆಕ್ಟ್ ಮಾಡಿದ್ವಿ. ಹಾಗೆ ಬೋಟ್ ಹೌಸ್ ಹತ್ರ ಹೋಗ್ತಾ ಇದ್ದೇವೆ. ನಾವು ಡಿನ್ನರ್ ಮತ್ತು ಬ್ರೇಕ್ಫಾಸ್ಟ್ ಬೋಟ್ ಹೌಸಲ್ಲಿ ಇನ್ಕ್ಲೂಡ್ ಮಾಡಿಸಿದ್ದೇವೆ. ರಿವ್ಯೂ ವಿಡಿಯೋದಲ್ಲಿ ಹೋಗ್ತಾ ಕೊಡ್ತೇನೆ. ಈಗ ನಾವು ನಮ್ಮ ಬೋಟ್ ಹೌಸ್ ರೀಚ್ ಆದ್ವಿ. ನೋಡಿ, ಇದೇ ನಾವು ಸ್ಟೇ ಆಗ್ತಿರುವಂತಹ ಬೋಟ್ ಹೌಸ್. ಹೊರಗಡೆಯಿಂದ ನೋಡಬೇಕಾದ್ರೆ ಅಷ್ಟು ಅಂತ ಇಷ್ಟ ಆಗಲಿಲ್ಲ. ಒಳಗಡೆ ಹೋಗ್ತಾ ಹೇಗಿದೆ ಅಂತ ನೋಡುವ. ನೋಡಿ, ಇಲ್ಲಿ ಇದು ಸಿಟ್ ಔಟ್. ಇಲ್ಲಿ ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಕೆತ್ತನೆ ಅಂತ ಹೇಳ್ತೇವಲ್ವಾ, ಮರದಲ್ಲಿ ಕೆತ್ತನೆ ಮಾಡೋದು, ಅದು ಅಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ. ಅಷ್ಟು ಬ್ಯೂಟಿಫುಲ್ ಆಗಿದೆ. ಹೊರಗಡೆಯಿಂದ ನೋಡಬೇಕಾದ್ರೆ ಎಲ್ಲ ಬೋಟ್ ಹೌಸ್ಗಳು ಸೇಮ್ ಕಾಣಿಸ್ತದೆ, ಬಟ್ ಡಿಫ್ರೆನ್ಸ್ ಇರ್ತದೆ ಅನ್ನಿಸ್ತದೆ. ಈಗ ನಾವು ಬೋಟ್ ಹೌಸ್ ಒಳಗಡೆ ಹೋಗುವ. ನೋಡಿ, ಈ ಥರ ಇದೆ. ಯಾರೇ ಆದರೂ ಇಷ್ಟಪಡೋ ಥರ ಇದೆ, ಅಷ್ಟು ಚೆನ್ನಾಗಿದೆ. ಇದು ಕಾಮನ್ ಏರಿಯಾ. ಈ ಬೋಟ್ ಹೌಸಲ್ಲಿ ಸ್ಟೇ ಆಗೋರು ಯಾರಾದರೂ ಇಲ್ಲಿ ಕೂತ್ಕೊಳ್ಬೋದು. ಅಂದರೆ ಇದರಲ್ಲಿ 4-5 ರೂಮ್ ಏನೋ ಇರ್ತದೆ, ಒಂದು ರೂಮ್ ಅಷ್ಟೇ ಇರೋದಲ್ಲ. ನೋಡಿ, ಈ ಥರ ಇದೆ. ಹಾಗೆ ಇಲ್ಲಿ ಡೈನಿಂಗ್ ಏರಿಯಾ. ಬಟ್ ಇಲ್ಲಿ ಅವರು ಫುಡ್ ಸರ್ವ್ ಮಾಡೋದಿಲ್ಲ, ಯಾಕಂದರೆ ಅವ್ರದ್ದು ರೂಮ್ಸ್ ಮತ್ತು ಇನ್ನೊಂದು ಬೋಟ್ ಹೌಸ್ ಇರೋದ್ರಿಂದ ಅವ್ರದ್ದು ಸಪ್ರೇಟ್ ರೆಸ್ಟೋರೆಂಟ್ ಥರ ಇದೆ. ಅಂದರೆ ಇದಕ್ಕೆ ಅಟ್ಯಾಚ್ ಆಗೇ ಇದೆ. ಅಲ್ಲಿ ಫುಡ್ ಸರ್ವ್ ಮಾಡ್ತಾರೆ. ನೋಡಿ, ಇಲ್ಲಿ ಸೈಡಲ್ಲಿ ರೂಮ್ಸ್ ಇದೆ. ನಮ್ಮ ರೂಮ್ ಲಾಸ್ಟಲ್ಲಿರೋದು. ಇದು ನಮ್ಮ ರೂಮ್. ರೂಮಲ್ಲಿ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಏನೇನು ಬೇಕು ಅದೆಲ್ಲ ಕೊಟ್ಟಿದ್ದಾರೆ. ಇಲ್ಲಿಯ ಸ್ಟಾಫ್ ಇರ್ಬೋದು ಅಥವಾ ಕೇರ್ ಟೇಕರ್ ಇರ್ಬೋದು, ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ. ಹಾಗೆ ಚೆನ್ನಾಗಿ ಮಾತಾಡಿಸಿದ್ರು ಕೂಡ. ಮತ್ತು ನಮ್ಗೆ ಇನ್ನೇನಾದರೂ ನೆಸೆಸಿಟಿ ಇದೆಯಾ, ಏನಾದರೂ ಬೇಕಾ ಅಂತ ತಿಳ್ಕೊಂಡು ಬೇಕಾದ್ದನ್ನು ಪ್ರೊವೈಡ್ ಮಾಡಿದರು. ಇಲ್ಲಿ ರೂಮ್ ಹೊರಗಡೆ ತಾವರೆ ಗಿಡ ಕಾಣಿಸ್ತಾ ಇದೆ, ಆದರೆ ಈಗ ತಾವರೆ ಹೂ ಇಲ್ಲ. ಇಲ್ಲಿ ಒಂದು ಸ್ವಲ್ಪ ಇನ್ನು ನೀಟಾಗಿ ಕ್ಲೀನ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಅಷ್ಟೊಂದು ಕ್ಲೀನ್ ಇಲ್ಲ ಅಂತ. ಇಲ್ಲಿ ವಾಶ್ರೂಮ್ ಇದೆ, ಹಾಟ್ ವಾಟರ್ ಇದೆ. ನಮಗೆ ಹಾಟ್ ವಾಟರ್ದೇನು ಪ್ರಾಬ್ಲಮ್ ಆಗಲಿಲ್ಲ. ತುಂಬ ಚೆನ್ನಾಗಿದೆ ಅಲ್ವಾ? ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲ ರೀತಿಯಿಂದನೂ ಇಷ್ಟ ಆಯಿತು. ಫುಡ್ ಒಂದು ನೋಡಬೇಕು ಯಾವ ಥರ ಇದೆ ಅಂತ. ಆಮೇಲೆ ಟ್ರೈ ಮಾಡಿದ ನಂತರ ಹೇಳ್ತೇನೆ, ಅದನ್ನು ವಿಡಿಯೋ ಮಾಡ್ತೇನೆ. ಆದರೆ ಈಗ ಟೈಮ್ 7:15 ಆಗಿದೆ, ಆದರೆ 7:15 ಆದ ಥರ ಅನ್ನಿಸ್ತಾನೆ ಇಲ್ಲ. ಇನ್ನೂ ಸಂಜೆ 5 ಗಂಟೆನೋ 6 ಗಂಟೆನೋ ಆದ ಥರ ಇದೆ.
ನನಗೆ ಶಾಕ್ ಆಯ್ತು ಆ್ಯಕ್ಚುಲಿ. ಇನ್ನೂ ಕತ್ಲಾಗಿಲ್ಲ. ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತದೆ, ಅಷ್ಟು ಚೆನ್ನಾಗಿದೆ ಪ್ಲೇಸ್. ಈಗ ಡಿನ್ನರ್ ಟೈಮ್. ಫುಡ್ಡು ಬಿಸಿ ಬಿಸಿಯಾಗಿ ಫ್ರೆಶ್ ಆಗಿ ಟೇಸ್ಟಿ ಆಗಿದೆ. ಊಟ ತುಂಬ ಖಾರ ಅಂತ ಏನೂ ಇಲ್ಲ, ಮೀಡಿಯಮ್ ಖಾರ ಇದೆ ಅಷ್ಟೆ. ಅಂದರೆ ಮೀಡಿಯಮ್ ಖಾರ ಅಂತೂ ಎಲ್ಲ ಟೇಸ್ಟ್ ಇನ್ಕ್ಲೂಡ್ ಆಗಿ ಊಟ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಬ್ರೇಕ್ಫಾಸ್ಟ್ ಇದ್ದು ನೋಡಿದರೆ ಬ್ರೇಕ್ಫಾಸ್ಟ್ ಕೂಡ ಚೆನ್ನಾಗಿತ್ತು. ಪೋಹ ಇತ್ತು, ಪೂರಿ ಇತ್ತು, ಆಮೇಲೆ ಒಂದು ಸಬ್ಜಿ ಕೊಟ್ಟಿದ್ರು. ನಾನು ಸ್ಲೈಸ್ ಕುಡಿದೆ, ಆಮೇಲೆ ಬ್ರೆಡ್ ಟೋಸ್ಟ್ ಇತ್ತು, ಅದನ್ನು ತಿಂದೆ. ಹಾಗೆ ಈ ಬೋಟ್ ಹೌಸಲ್ಲಿ ನಾನ್ ವೆಜಿಟೇರಿಯನ್ಸಿಗೆ ಕಂಪೇರ್ ಮಾಡಿದರೆ ವೆಜಿಟೇರಿಯನ್ಸ್ಗೆ ಜಾಸ್ತಿ ಆಪ್ಷನ್ಸ್ ಇದೆ. ಇದು ರೆಸ್ಟೋರೆಂಟು ಅವರ ಬೋಟ್ ಹೌಸ್ಗೆ ಅಟ್ಯಾಚ್ ಆಗಿಯೇ ಇರೋದು. ನೀವು ಶ್ರೀನಗರ್ ಬರ್ತೀರಾ, ಡಲ್ ಲೇಕಲ್ಲಿ ಬೋಟ್ ಹೌಸಲ್ಲಿ ಸ್ಟೇ ಆಗಬೇಕು ಅಂತಿದ್ರೆ ಈ ಬೋಟ್ ಹೌಸ್ನ ಚೆಕ್ ಮಾಡ್ಬೋದು, ಚೆನ್ನಾಗಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.